ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನನಗೆ ಗೊತ್ತು ನಿಮಗೆ ಒಳ್ಳೆಯ ಒಬ್ಬ ಹುಡುಗಿ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ ಅಂತ. ನಮ್ಮ ಚಾನಲ್ನ ಡೈಲಿ ವಿಸಿಟ್ ಮಾಡಿ ನಿಮಗೆ ಒಳ್ಳೆಯ ಒಬ್ಬ ಹುಡುಗಿ ಇಷ್ಟ ಆಗುವಂತಹ ಪ್ರೊಫೈಲ್ಗಳನ್ನು ತೋರಿಸ್ತಾ ಹೋಗ್ತೀನಿ. ಇವತ್ತು ನಂದಿನಿ ಮಳ್ಗಿ ಅಂತ 24ರ ವಯಸ್ಸು, ಶಿಕ್ಷಣದಲ್ಲಿ BA ಸೋಷಿಯಾಲಜಿ ಮಾಡಿದ್ದಾರೆ. ಈ ರೀತಿ ಇದ್ದಾರೆ ನೋಡಿ ಫೋಟೋದಲ್ಲಿ. ನೋಡ್ಕೊಂಡ್ರಾ? ಬನ್ನಿ ಇವಾಗ ಅವರ ಡೀಟೇಲ್ಸ್ ಹೇಳ್ತೀನಿ. ಇವಾಗ ಕೆಲಸ ಬಂದುಬಿಟ್ಟು ಅಂಗನವಾಡಿನಲ್ಲಿ ಒಬ್ಬ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು. ಆ್ಯಂಡ್ ಊರು ಬಂದುಬಿಟ್ಟು ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿನಲ್ಲಿ ಇದೆ. ಹವ್ಯಾಸ ಕಿಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಹಸ್ತಕಲೆ ಅಂತ ಹೇಳಿದ್ದಾರೆ. ತಂದೆಯವರ ಒಂದು ಡೀಟೇಲ್ಸು, ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದರೆ, ತಂದೆಯವರು ಒಬ್ಬ ರೈತರು, ಒಂದು 2 ಎಕರೆ ಕಬ್ಬಿದೆ ಅಂತೆ. ತಾಯಿಯವರು ಮನೆಯ ಕೆಲಸದಲ್ಲಿ ಗೃಹಿಣಿ. ಸಹೋದರ ಒಬ್ಬಳು ಕಾಲೇಜ್ನಲ್ಲಿ ಓದ್ತಾ ಇದ್ದಾಳೆ. ಇನ್ನೊಬ್ಬಳ ಸಹೋದರಿ ಬಂದುಬಿಟ್ಟು ಅವಳು ಕೂಡ ಕಾಲೇಜ್ನಲ್ಲಿ ಓದ್ತಾ ಇದ್ದಾಳೆ ಅಂತ ಹೇಳಿದರು. ಇಷ್ಟೊಂದು ಚೆನ್ನಾಗಿರ್ತಕ್ಕಂಥ ನಂದಿನಿ ಅವರಿಗೆ ಯಾಕೆ ಮದುವೆ ಆಗೋದಕ್ಕೆ ಹುಡುಗ ಸಿಗ್ತಾ ಇಲ್ಲ? ಪ್ರಾಬ್ಲಮ್ ಏನಾದರೂ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಬಟ್ ಇವರು ಹುಡುಕಾಡಬೇಕಾಗಿರ್ತಕ್ಕಂಥ ಹುಡುಗ ಹೀಗೆ ಇರಬೇಕು ಅಂತ ಇವರ ಒಂದು ಪ್ರಾಬ್ಲಮ್ಮು. ಹೆಂಗಿರಬೇಕು? ಸೊ ಅದನ್ನು ನಾನು ತೋರಿಸ್ತೀನಿ ಇವಾಗ. ಬನ್ನಿ. ಅದಕ್ಕೂ ಮುನ್ನ ನಂದಿನಿ ಅವರಿಗೆ 24 ವರ್ಷ ಅಂತ ಏನು ಹೇಳಿದರು. ವಯಸ್ಸಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಆಗ್ಬೋದು. ಅವರು ಎಷ್ಟು ಹೇಳಿರ್ತಾರೋ ಅಷ್ಟು ಹಾಕಿರ್ತೀನಿ. ಆಮೇಲೆ ಇಷ್ಟು ಹೇಳಿದರೆ ಇಷ್ಟು ಇವಾಗೆ ಹೇಳ್ತಿದ್ದಾರೆ ಅಂತ ನಾನು ಕೇಳೋ ಹಾಗಿಲ್ಲ. ಸೊ ವಿಜಯಪುರದಲ್ಲಿ ಅಥವಾ ಸುತ್ತಮುತ್ತ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಪೂರ್ತಿ ನೋಡ್ಕೊಳ್ಳಿ. ಅವರ ಫೋಟೋ ಸಮೇತ ತೋರಿಸ್ತೀನಿ. ಇವಾಗ ಹುಡುಗ, ಅವನ ಒಂದು ಪ್ರೊಫೈಲು ಈ ರೀತಿ ಇರಬೇಕು. ಮೊದಲನೇದಾಗಿ ಸಂಯಮ ಮತ್ತು ಶಾಂತ ಸ್ವಭಾವದವರ ಹುಡುಗ ಆಗಿರಬೇಕು. ಎಲ್ಲರ ಜೊತೆ ಚೆನ್ನಾಗಿ ಬೆರೆತುಕೊಳ್ಳುವಂತಹ ಸ್ವಭಾವ, ಕೆಲಸದ ಬಗ್ಗೆ ಜವಾಬ್ದಾರಿ ಇರಬೇಕು. ಅಂದರೆ ಇವಾಗ ಇವ್ರಿಗೆ ರಿಲೇಷನ್ ಅಂತ ಇರ್ತಾರೆ, ಬನ್ನಿರಿ ಅವ್ರ ಜೊತೆ ಹೋಗೋಣ ಮಾತಾಡೋ, ಇಲ್ಲ ನನಗೆ ಯಾರು ಅಡ್ಜಸ್ಟ್ ಆಗಲ್ಲ, ಅವರು ನೀನೇ ಹೋಗೋ, ಈ ರೀತಿ ಬೇಡ. ಒಬ್ಬರ ಜೊತೆ ಬೆರೆತ್ಕೊಂಡು ಅದರ ರೀತಿ ಅವ್ರ ಜೊತೆ ಒಳ್ಳೆಯ ಒಂದು ಸಂಯಮ ಕರ್ಕೊಳ್ಬೇಕು. ಆ ರೀತಿ ಹುಡುಗ ಇರಬೇಕು. ಆ್ಯಂಡ್ ಮನೆ ಎಲ್ಲ ಕೆಲಸಕ್ಕೂ ಕೂಡ ಕೈ ಜೋಡಿಸ್ಬೇಕು. ಕೆಟ್ಟ ಅಭ್ಯಾಸ ಇರಬಾರ್ದು, ಡಿಸಪ್ಲೈನ್ ಇರಬೇಕು. ಸ್ಟ್ರಾಂಗ್ ಆಗಿರ್ತಕ್ಕಂಥ ಹುಡುಗ ಇರಬೇಕು. ನನಗೆ ಮದುವೆ ಆದ 1 ವರ್ಷಕ್ಕೆ ಒಬ್ಬ ಮುದ್ದಾಗಿರ್ತಕ್ಕಂತಹ ಮಗುನ ಕೊಡಲೇಬೇಕು ಅಂತ ಹೇಳಿದ್ದಾರೆ. ನನ್ನ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನೀವೇ ಹೊತ್ತಿಕೊಂಡು ಹೋಗಬೇಕು. ಯಾಕಂದರೆ ಮನೆಯ ಹಿರಿಯ ಒಬ್ಬ ಹುಡುಗ ನೀವೇ ಆಗಿರ್ತೀರಾ. ಸೊ ಇವರಿಗೆ ಗೊತ್ತಿದೆ ಮನೆಯ ಒಂದು ಜವಾಬ್ದಾರಿ ತೆಗೆದುಕೊಂಡ್ರೆ ಯಾವ ರೀತಿಯಲ್ಲಿ ಕಷ್ಟ ಅನುಭವಿಸ್ಬೋದು ಅಂತ. ಇವಾಗ ಮದುವೆ ಆದರೆ ನನ್ನ ಮನೆ ಎಲ್ಲರೂ ಕೂಡ ಖಾಲಿ ಆಗುತ್ತೆ. ಗಂಡು ಒಬ್ಬ ಇದ್ದಾನೆ, ಬಟ್ ಅವನಿಗೆ ತಿಳುವಳಿಕೆ ಕಮ್ಮಿ. ಅದು ನಿಮಗೇ ನೀಡ್ತೇನೆ, ನೀವು ನಿಮ್ಮ ಮನೆಯ ರೀತಿಯಲ್ಲಿ ನಮ್ಮನ್ನು ನೋಡ್ಕೊಂಡು ಹೋಗಬೇಕು ಅಂತ ಈ ಒಂದು ಹುಡುಗಿ ಹೇಳಿರೋದು. ಚೆನ್ನಾಗಿದೆ. ಬಟ್ ಈ ರೀತಿ ಪಾಯಿಂಟ್ಗಳನ್ನು ಅಳವಡಿಸ್ಕೊಂಡು ಹುಡುಗ ಸಿಗಬೇಕು, ಅದು ಮೇನ್ ಪಾಯಿಂಟು. ನೋಡೋಣ, ಮಾಹಿತಿನ ಹಾಕಿದ್ದೇನೆ. ಯಾರಾದರೂ ಇಷ್ಟಪಡೋರು ಇದ್ದರೆ ಪ್ರಸ್ತುತ ನೀವು ಮಾಡಬೇಕಾಗಿರೋದು ನಿಮ್ಮ ಮಾಹಿತಿಗಳನ್ನು ಮೇಲ್ ಮುಖಾಂತರ ತಿಳಿಸಬೇಕು. ಅವ್ರನ್ನ ಮದುವೆ ಆದರೆ ಕೆಲವೊಂದಿಷ್ಟು ಆಫರ್ಸ್ಗಳನ್ನು ಇಟ್ಟಿದ್ದಾರೆ. ಆಫರ್ ನಂಬರ್ 1, ಈ ಒಂದು ಸೆಕೆಂಡ್ ಹ್ಯಾಂಡ್ ಕಾರು ವರದಕ್ಷಿಣೆಯ ಒಂದು ರೂಪದಲ್ಲಿ ನಿಮಗೆ ಕೊಡ್ತಾರೆ. ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರಲ್ಲಿ ಇದೆ ಈ ಕಾರು. ವರದಕ್ಷಿಣೆ ರೂಪದಲ್ಲಿ 10 ರಿಂದ 11 ಲಕ್ಷ ರೂಪಾಯಿಯ ಈ ಒಂದು ಸೆಕೆಂಡ್ ಹ್ಯಾಂಡ್ ಕಾರು ನಿಮ್ಮದಾಗಿರುತ್ತೆ. ಅಸ್ಟ್ರಾ MG ಕಾರು. ಇದು ಬಂದುಬಿಟ್ಟು ನೀವು 1 ಲೀಟರ್ ಡೀಸೆಲ್ ಹಾಕಿದ್ರೆ 14 ರಿಂದ 18 ಕಿಲೋಮೀಟ್ರ್ವರೆಗೂ ಹೋಗುತ್ತೆ. 1.3 ಲೀಟರ್ ಟರ್ಬೋ ಇಂಜಿನ್ ಇದೆ. ಆ್ಯಂಡ್ ಟಾಪ್ ಸ್ಪೀಡಲ್ಲಿ 175ನೇ ಸ್ಪೀಡಲ್ಲಿ ನೀವು ಇದನ್ನು ಓಡಿಸ್ಬೋದು. ಆ್ಯಂಡ್ ಮ್ಯಾನ್ಯಲ್ ಆಗಿರ್ತಕ್ಕಂಥ ಆಟೋಮೆಟಿಕ್ ಇದೆ. ಒಳಗಡೆ 5 ಸೀಟ್ ಇದೆ ಅಂತೆ. 3 ಜನ ಮುಂದ್ಗಡೆ, ಹಿಂದ್ಗಡೆ 2 ಜನ, ಟೋಟಲಿ 5 ಸೀಟ್ಸ್ಗಳನ್ನು ಇದರಲ್ಲಿ ಅಳವಡಿಸಿದ್ದಾರೆ. ಒಳ್ಳೆಯ ಕಲರ್ ಡಿಸೈನಲ್ಲಿ ನೋಡ್ಕೊಳ್ಬೋದು. ಚೆನ್ನಾಗಿದೆ. ಟಾಪ್ ಮಾಡಲು ವಿತ್ ಕಲರಿಂಗು, ಮಾಡರ್ನ್ ಲುಕ್ಕಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ. ಸೊ ಈ ರೀತಿ ಆಫರ್ಗಳು ಕೊಡೋದು ಕಮ್ಮಿನೇ. ಯಾಕಂದರೆ ಯಾರೂ ಕೂಡ ಇವಾಗ ನನ್ನನ್ನು ಮದುವೆ ಆದರೆ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ ಯಾರೂ ಹೇಳಲ್ಲ. ಬಟ್ ಇವ್ರು ಹೇಳ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇವ್ರ ಹತ್ರ ಏನೋ ಸಮಸ್ಯೆ ಇರ್ಬೋದು ಅಂತ ತಿಳ್ಕೊಳಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಏನೂ ಕೂಡ ಇಲ್ಲ. ಒಟ್ಟಿನಲ್ಲಿ ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಅವರು, ನನ್ನ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನನ್ನ ತಂದೆ ತಾಯಿಯವ್ರನ್ನ ಕಾಳಜಿ ಮಾಡಬೇಕು ಅಂತ ಇವರ ಒಂದು ಉದ್ದೇಶ. ನೋಡ್ತಿದ್ದೀರಲ್ವ, ಈ ಒಂದು ಒಳಗಡೆ ಇರೋದು ಸೀಟು. ಹೊರಗಡೆ ಬ್ಲ್ಯಾಕ್ ಮಾಡಿಸಿ ಒಳಗಡೆ ಸೀಟು ರೆಡ್ ಕಲರಲ್ಲಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಸ್ಮೂತ್ ಜರ್ನಿ ಆಗುತ್ತೆ. ಲಾಂಗ್ ಡ್ರೈವ್ ಕೂಡ ನೀವು ಹೋಗ್ಬೋದು. ಹ್ಯಾಪಿ ಜರ್ನಿ ವಿತ್ ಇವರ ಒಳ್ಳೆಯ ಒಂದು ಸ್ಮೂತ್ ವೈಫ್ ಜೊತೆ. ಒಳ್ಳೆಯದಾಗಲಿ. ಅವರು ನಿಮ್ಮವರಾಗಬೇಕು ಅಂದರೆ ನಿಮ್ಮ ಮಾಹಿತಿಗಳನ್ನು ನಮ್ಮ ಚಾನಲ್ಗೆ ಕಳಿಸಿಕೊಡಿ. 39591@gmail.comಗೆ
ಬೇಗ ಬೇಗ ಮೇಲ್ ಮಾಡಿ, ನಾವು ಆ ಮೇಲ್ನ ಚೆಕ್ ಮಾಡಿ ಅವರು ನಿಮಗೂ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ತಿಳಿಸ್ತೀವಿ. ಸೊ ಇದು ಇವತ್ತಿನ ಒಂದು ಪ್ರೊಫೈಲು. ಹೊಸ ಪ್ರೊಫೈಲ್ ಸಿಕ್ಕಿದಾಗ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ತಪ್ಪದೇ ನೋಡ್ತಾ ಇರಿ, ನಗ್ತಾ ಇರಿ. ಆ್ಯಂಡ್ ಸ್ನೇಹಿತರೆ, ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಮತ್ತೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.